ಸ್ಪಷ್ಟ ಬಹುಮತ ಬಿಜೆಪಿಗೆ ಆಗ್ತಾ ಇದೆ, ಕಾಂಗ್ರೆಸ್ ಖಾತೆ ತೆರೆದಿಲ್ಲ. ನಾವೆಲ್ಲ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಮತ್ತು ಎಕ್ಸಿಟ್ ಪೋಲ್ ಏನೊಂದು ನಿರೀಕ್ಷೆ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಜನತೆಯ ಆಶೀರ್ವಾದ, ದಿಲ್ಲಿ ಜನತೆಯ ಆಶೀರ್ವಾದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಸಿಕ್ಕಿದೆ. ಮತ್ತು ಭಾಳ ಮುಖ್ಯವಾಗಿ ಹೇಳುವಂಥದ್ದು 10 ವರ್ಷಗಳ ಕಾಲ ಆಪ್ ಸರ್ಕಾರ ಇತ್ತು. ಕೇಜ್ರಿವಾಲರ ಒಂದು ವೈಯಕ್ತಿಕವಾದಂಥ ಇಮೇಜ್ ಅದರ ಮೇಲಿಂದ ಇವತ್ತು ಆಪ್ ಪಕ್ಷ ಬೆಳೆದದ್ದು. ಆದರೆ ಇವತ್ತು ಕೇಜ್ರಿವಾಲ್ಗೆ ಒಂದು ಏನೊಂದು ಇಮೇಜ್ ಇತ್ತಲ್ಲ ಅದನ್ನು ಕಳ್ಕೊಂಡಿದ್ದಾರೆ. ಅಣ್ಣಾ ಹಜಾರೆ ಅವರು ಭಾಳ ದೊಡ್ಡ ಹೋರಾಟಗಾರರು. ಇವತ್ತು ದೇಶದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಬರಬೇಕು, ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಸರ್ಕಾರ ನಿರ್ಮಾಣ ಆಗಬೇಕನ್ನುವಂಥ ಆಸೆ ಇಟ್ಕೊಂಡು ಅವರು ಹೋರಾಟ ಮಾಡಿದ್ರು. ಅದರಲ್ಲಿ ಮುಂಚೂಣಿಲಿದ್ದಂಥವ್ರು ಕೇಜ್ರಿವಾಲ್. ಆ ಹೋರಾಟದ ಹಿನ್ನೆಲೆಯಲ್ಲೇ ಅವ್ರು ಮುಂದೆ ಬಂದಂಥವ್ರು ಕೇಜ್ರಿವಾಲ್. ಅದನ್ನು ಉಪಯೋಗ ಮಾಡಿಕೊಂಡು ಅವರು ದಿಲ್ಲಿಯ ಗದ್ದಿಗೆಯನ್ನು ಹಿಡಿದ್ರು. ಮತ್ತು ಯಾವ ರೀತಿ ಅಂದರೆ ಬಹುಶಃ ಮೊದಲನೇ ಎಲೆಕ್ಷನ್, ಎರಡನೇ ಎಲೆಕ್ಷನ್ನು ಅವರು ಗೆದ್ದಿದ್ದು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ. ಆಲ್ಮೋಸ್ಟ್ ಅಪೋಸಿಷನ್ದವ್ರನ್ನ ವಾಶೌಟ್ ಮಾಡುವಂಥ ರೀತಿಯಲ್ಲಿ ಅವ್ರು ಗೆದ್ದು ಬಂದರು. ಆದರೆ ಇವತ್ತು 10 ವರ್ಷದ ಅವಧಿಯಲ್ಲಿ ಅಲ್ಲಿ ದಿಲ್ಲಿಯ ಜನತೆ ಏನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದರಿಂದ ಮತ್ತು ಏನೊಂದು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀವಿ ಅನ್ನುವಂಥದ್ದು ಆ ಕಲ್ಪನೆ ಏನು ಕೊಟ್ಟರು, ಅದರಲ್ಲಿ ಜನ ನಿರೀಕ್ಷೆ ಏನು ಮಾಡಿದ್ರು ಅದಕ್ಕೆ ನಿರಾಶೆ ಆಗಿದ್ದಾರೆ ಜನ. ಮತ್ತು ಭಾಳಷ್ಟು ಸ್ಕ್ಯಾಮ್ಗಳು, ಇದು ಲಿಕ್ಕರ್ ಸ್ಕ್ಯಾಮ್ ಇರ್ಬೋದು, ಮತ್ತೊಂದು ಸ್ಕ್ಯಾಮು, ಇವನು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಕೇಜ್ರಿವಾಲ್ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಆಶೀಶ್ ಅವರು ಹಿಡ್ಕೊಂಡು ಸಿಸೋಡಿಯಾ ಹಿಡ್ಕೊಂಡು ಮತ್ತು ಅದರ ಜೊತೆಗೆ 4-5 ಜನ ಮಿನಿಸ್ಟ್ರು ಸಹಿತ ಜೈಲಿನಲ್ಲಿ ಹೋಗಿ ಬಂದರು. ಇನ್ನೂ ಕೇಸ್ ನಡೀತಾ ಇದೆ, ಬೇಲ್ ಮೇಲಿದ್ದಾರೆ ಎಲ್ಲರೂ ಆಲ್ಮೋಸ್ಟ್. ಹೀಗಾಗಿ ಈ ಕರಪ್ಷನ್ ಚಾರ್ಜಸ್ ಅದರಿಂದ ಏನಾಯಿತು, ಜನರಿಗೆ ಭ್ರಮ ನಿರಸನ ಆಯಿತು. ಮತ್ತು ಉತ್ತಮ ಆಡಳಿತ ಕೊಟ್ಟಿವಿ ಅಂತ ಹೇಳ್ತಾರೆ. ಇವತ್ತು ಪರಿಸರ ಮಾಲಿನ್ಯವನ್ನು ಕಾಯ್ಕೊಳ್ಳೋಕ್ಕಾಗಲಿಲ್ಲ ದಿಲ್ಲಿಯಲ್ಲಿ. ಹೀಗಾಗಿ ಯಾವ ರೀತಿ ಆಡಳಿತ ನಡೆಸಿದ್ರು ಅಂತಂದರೆ ಇವತ್ತು ಅಲ್ಲಿ ಪರಿಸರ ಮಾಲಿನ್ಯ ಎಷ್ಟಾಗಿದೆ ಅಂತಂದರೆ ದಿಲ್ಲಿ ನಗರ ಇದೇ ಬರೇ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಪ್ರಮುಖವಾದಂಥ ಸ್ಥಾನದಲ್ಲಿ ಇವತ್ತು ಪರಿಸರ ಮಾಲಿನ್ಯದಲ್ಲಿ ದಿಲ್ಲಿ ಇದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ದಿಲ್ಲಿಯ ಜನ ಇವತ್ತು ಆ ಸರ್ಕಾರವನ್ನು ತಿರಸ್ಕಾರ ಮಾಡಿದ್ದಾರೆ, ಕೇಜ್ರಿವಾಲ್ ಅನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ, ಬಲಾಢ್ಯ ನಾಯಕತ್ವ ಈ ದೇಶವನ್ನು ಸಂರಕ್ಷಣೆ ಮಾಡಿದೆ, ರಕ್ಷಣೆ ಕೊಟ್ಟಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಒಂದು ಗೌರವ ತರುವಂಥ ಕೆಲಸ ಮೋದಿಯವರ ನಾಯಕತ್ವ ಮಾಡಿದ್ದರಿಂದ ಇವತ್ತು ಮೋದಿಯವರ ನಾಯಕತ್ವ ದಿಲ್ಲಿಗೂ ಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ದಿಲ್ಲಿಯ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಆರಿಸಿ ತಗೊಂಡ್ಬಂದಿದ್ದಾರೆ. ಸ್ಪಷ್ಟ ಬಹುಮತ ಸಿಗುವ ಹಂತದಲ್ಲಿ ನಾವಿದ್ದೇವೆ. ಡೆಫಿನೆಟ್ಲಿ ಇದು ಮಧ್ಯಾಹ್ನವರೆಗೂ ರಿಸಲ್ಟ್ ಬಂದೇ ಬರ್ತದೆ. ಕ್ಲಿಯರ್ ಸ್ಪಷ್ಟವಾದಂಥ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತದೆ. ಅದಕ್ಕಾಗಿ ಇವತ್ತು ದಿಲ್ಲಿಯ ಜನತೆಯನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ರೀತಿ ಅಭೂತಪೂರ್ವವಂತ ಜಯ ಗಳಿಸಲಿಕ್ಕೆ ಮೋದಿಯವರ ನಾಯಕತ್ವ ಬಹಳ ಮುಖ್ಯ ಕಾರಣ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ಥಳೀಯವಾದಂಥ ನಾಯಕತ್ವ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ 3-4 ತಿಂಗಳಿಂದ ಮನೆ ಅಡ್ಡಾಡಿ, ಸ್ಲಮ್ಗೆ ಅಡ್ಡಾಡಿ ಇವತ್ತು ಜನರನ್ನು ಒಲಿಸುವಂಥ ಕೆಲಸ, ಜನರ ಪ್ರೀತಿ ಗಳಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿದ್ರಿಂದ ಮೋದಿಯವರ ನಾಯಕತ್ವದ ಸಾಧನೆಯನ್ನು ಮೆಚ್ಚಿ ಇವತ್ತು ದಿಲ್ಲಿಯ ಜನತೆ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು ಸ್ಪಷ್ಟ ಬಹುಮತದಿಂದ ನಾವು ಅಲ್ಲಿ ದಿಲ್ಲಿ ಗದ್ದಿಗೆ ಏರ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸೀಟ್ ಇಲ್ಲ ಸರ್, ಯುದ್ಧಕ್ಕೆ ಮುನ್ನೆ ಸೋಲೊಪ್ಪಿಕೊಂಡ್ರು ಅಂತ ಒಂದು ನಾನು ಹೇಳ್ತಿಲ್ಲ. ಕಾಂಗ್ರೆಸ್ಸು ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ. ಏನೋ ಅಕಸ್ಮಾತ್ ತೆಲಂಗಾಣದಲ್ಲಿ ಬಂತು, ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿಸ್ಟೇಕಿಂದ ಅವರು ಅಧಿಕಾರಕ್ಕೆ ಬಂದರು. ಇಲ್ಲದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತು MP ಇಲೆಕ್ಷನ್ದಲ್ಲಿ 14 ಸೀಟ್ ತೆಗೆದುಕೊಂಡ್ರು. ಆದರೆ MLA ಇಲೆಕ್ಷನ್ದಲ್ಲಿ ಏನಾಯ್ತು ಹಣೆ ಬರ, ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಕೇವಲ ಅಲಿಗೇಷನ್ ಮಾಡೋದು ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ನಿನ್ನೆ ಮಹಾರಾಷ್ಟ್ರ ಇಲೆಕ್ಷನ್ ಬಗ್ಗೆ ಮತಗಟ್ಟೆ ಹೆಚ್ಚಳ ಆಗಿದೆ, ಮತಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣದ ಮೇಲೆ EVM ಮೇಲೇ ಇವತ್ತು ಅಲಿಗೇಷನ್ ಮಾಡುವಂಥದ್ದು ಪ್ರಾರಂಭ ಆಗಿದೆ. ಅದು ಬರೀ ಅಲಿಗೇಷನ್ ಮಾಡೋದು, ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕತ್ವದಿಂದ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿವರೆಗೆ ಅದರ ನಾಯಕತ್ವ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹೀಗಾಗಿ ಇವತ್ತು ಒಂದು ಕುಟುಂಬದ ಮೇಲೆ ಡಿಪೆಂಡಿಬಿಲಿಟಿ ಇದು ಕಾಂಗ್ರೆಸ್. ನೆಹರು ಕುಟುಂಬ, ಇಂದಿರಾ ಗಾಂಧಿ ಕುಟುಂಬ, ಇಂದಿರಾ ಗಾಂಧಿಯವರು ಆದ್ಮೇಲೆ ಈಗ ರಾಹುಲ್ ಗಾಂಧಿ,
ಆಮೇಲೆ ರಾಜೀವ್ ಗಾಂಧಿ, ಆಮೇಲೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮುಂದೆ ಅವ್ರ ಮಕ್ಕಳು, ಪ್ರಿಯಾಂಕಾ ಗಾಂಧಿ ಮಕ್ಕಳು, ಈ ರೀತಿ ಆ ಒಂದು ಕುಟುಂಬ ರಾಜಕಾರಣ ಇದೆಯಲ್ಲ ಅದನ್ನ ಜನ ಒಪ್ತಾ ಇಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಅಧೋಗತಿ ಮತ್ತು ತೆಲಂಗಾಣ, ಕರ್ನಾಟಕ ಇವೇನು ಇದು ಅದಾವ ಅಧಿಕಾರದಾಗ ಯಾವ ಕ್ಷಣದಲ್ಲಿ ಈ ಸರ್ಕಾರ ಪತನ ಆಗ್ತಾವೆ ಹೇಳಿಕೆ ಬರೋದಿಲ್ಲ. ಈಗ ಇವತ್ತಿನ ರಿಸಲ್ಟ್, ಇವತ್ತು ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಯಾವ ಪರಿಸ್ಥಿತಿ ಹೋಗ್ತದೆ ಇನ್ನು ಬರುವಂಥ ದಿವಸಗಳಲ್ಲಿ ಅನ್ನೋದು ಅದು ತೋರಿಸಿಕೊಟ್ಟಿದೆ. ಹೀಗಾಗಿ 2 ಸಾರಿ ಶೀಲಾ ದೀಕ್ಷಿತ್ ಅವರು 2 ಸಲ ಮುಖ್ಯಮಂತ್ರಿ ಇದ್ರು ದಿಲ್ಲಿದು ಕಾಂಗ್ರೆಸ್ಸಿನ ನೇತೃತ್ವ. ಪರಿಸ್ಥಿತಿ ಎಲ್ಲಿಗೆ ಬಂತಿಗೆ? 1 ಸೀಟು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಪೂರ್ತಿ ಅಧೋಗತಿ ಹೋಗಿದೆ. ಇನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ದಿಲ್ಲಿ ಜನ ಮೆಚ್ಚಿದ್ದಾರೆ. ಲೋಕಸಭೆಯಲ್ಲಂತೂ ಯಾವಾಗಲೂ 7 ಸೀಟುಗಳನ್ನು ಕೊಟ್ಟಿದ್ದು ದಿಲ್ಲಿ ಜನತೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ಆಪ್ ಸರ್ಕಾರ ಇದ್ದಾಗೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡುವಂಥ ಕೆಲಸ ದಿಲ್ಲಿ ಜನ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ತೀನಿ, ಡಬಲ್ ಇಂಜಿನ್ ಸರ್ಕಾರ ಅದರ ಪರಿಣಾಮ ಎಷ್ಟಾಗಿದೆ ಅನ್ನುವಂಥದ್ದು ಆಯಾ ರಾಜ್ಯಗಳನ್ನ ನಾವು ನೋಡ್ಬೋದು. ಇವತ್ತು ನಮ್ಮ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಈಗ ಈ ಮಹಾರಾಷ್ಟ್ರ ತೆಗೆದುಕೊಳ್ಳ್ರಿ, ಎಲ್ಲೆಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ, ಒಳ್ಳೆ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಸಹಿತ BJP ಸರ್ಕಾರ ಇದ್ದಾಗ ಏನು ಕೆಲಸ ಕಾರ್ಯಗಳು ನಡೆದು ಅವು ಎಲ್ಲ ಸ್ಥಗಿತ ಆಗಿದ್ದಾವೆ. ಈಗೆಲ್ಲ ಅವತ್ತೇನು ಸ್ಯಾಂಕ್ಷನ್ ಆಗಿದ್ದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತೂ ನಡೀತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರವನ್ನು ಆರಿಸಿದ್ದಾರೆ. ಮತ್ತು ಇದೊಂದು ಕ್ಯಾಪಿಟಲ್ ಸಿಟಿ, ದಿಲ್ಲಿ ಅಂದರೆ ಕ್ಯಾಪಿಟಲ್ ಸಿಟಿ. ಆ ಕ್ಯಾಪಿಟಲ್ ಸಿಟಿ ಹೇಗಿರಬೇಕು? ಇಡೀ ದೇಶವನ್ನು ವಿಸ್ತರಣೆ ಮಾಡುವಂಥದ್ದು, ಇಡೀ ದೇಶ ಹೇಗಿದೆ ಅನ್ನುವಂಥದ್ದು ಯಾರಾದರೂ ಹೊರದೇಶದವರು ಬಂದರೆ, ಹೊರದೇಶದ ಪ್ರಧಾನಿ ಅಧ್ಯಕ್ಷರು ಮತ್ತೊಬ್ಬರು ಬಂದರೆ ದಿಲ್ಲಿ ನೋಡಿದ್ರೆ ಅನಿಸ್ಬೋದು, ಹೌದು ಭಾರತ ಹೆಂಗಿದೆಪ್ಪ ಅಂತೇಳಿ, ಭವ್ಯವಾದಂಥ ಭಾರತ ಅಂತೇಳಿ. ಅದು ಮಾಡಲಿಕ್ಕೆ ಕೇಜ್ರಿವಾಲ್ಗೆ ಆಗಲಿಲ್ಲ. ಅದಕ್ಕಾಗಿ ಮೋದಿಜಿಯವರು ಮೊನ್ನೆ ಒಂದು ಚುನಾವಣಾ ಪ್ರಚಾರ ಹೇಳಿದ್ದಾರೆ, ದಿಲ್ಲಿಯಿಂದ ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯ ಎಲ್ಲ ರೀತಿಯಿಂದ ಅಭಿವೃದ್ಧಿಗೊಳಿಸಿ ಇಡೀ ಜಗತ್ತಿನಲ್ಲೇ ಒಂದು ಅತ್ಯುತ್ತಮವಾದಂಥ ನಗರ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮೋದಿಯವರು ಹೇಳಿದರು. ಅವರು ಮಾಡಬೇಕಂದ್ರೂ ಸಹಿತ ಪ್ರಧಾನಮಂತ್ರಿಯಾಗಿ ಅಲ್ಲಿ ಸ್ಥಳೀಯವಾದಂಥ ಸರ್ಕಾರ ಕೈಯಲ್ಲಿ ಇಲ್ಲದೇ ಇದ್ದಾಗ ಅವರು ನಾನ್ ಕೋಪರೇಷನ್ ಇದ್ದುದರಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಬರುವಂಥ ದಿವಸಗಳಲ್ಲಿ ದಿಲ್ಲಿ ಒಂದು ದೊಡ್ಡ ಬದಲಾವಣೆ ನೀವು ನೋಡ್ತಿದ್ರಿ. ಮತ್ತು ಮೂಲಭೂತ ಸೌಕರ್ಯ ಮತ್ತೊಂದು ಉತ್ತಮವಾದಂಥ ನಗರ ಮಾಡಲಿಕ್ಕೆ ಎಲ್ಲ ಅವಕಾಶ ಇದ್ದಾವೆ. ಅದನ್ನು ಮೋದಿಯವರು ಮಾಡೇ ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಹಿನ್ನೆಲೆ ಇಟ್ಕೊಂಡು ಇವತ್ತು ದಿಲ್ಲಿಯ ಜನತೆ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತಾ ಇದ್ದಾರೆ. ಮತ್ತು ಬಹುಶಃ ಮಧ್ಯಾಹ್ನವರೆಗೆ ರಿಸಲ್ಟ್ ಬರ್ಬೋದು. ಸ್ಪಷ್ಟ ಬಹುಮತದೊಂದಿಗೆ ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಈಗ ಕಾಂಗ್ರೆಸ್ ಅವರ ವಾದ ಏನಂದ್ರೆ, ರಾಹುಲ್ ಗಾಂಧಿ ಅವರು ಸಮರ್ಥ ನಾಯಕರಿದ್ದಾರೆ, ಅವರ ಚಿಂತನೆಗಳನ್ನ ದೇಶದ ಜನತೆ ಒಪ್ತಾ ಇಲ್ಲ, ಜನತೆಗೆ ಆ ಒಂದು ಮನವರಿಕೆ ಆಗ್ತಾ ಇಲ್ಲ ಅಂತಂದ್ರೆ ಇದೊಂದು ಯಾವ ರೀತಿ ಸಮರ್ಥನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ವಿತಂಡವಾದ ಅಂತಾರಲ್ಲ, ವಿತಂಡವಾದಕ್ಕೆ ಮತ್ತೊಂದು ಉದಾಹರಣೆ ಕಾಂಗ್ರೆಸ್ ಅವರ ವಾದ. ರಾಹುಲ್ ಗಾಂಧಿ ಅವ್ರ ವಿಚಾರಗಳನ್ನು, ಅವ್ರ ಬೇಸಿಕ್ಸ್ ಏನದಾವೆ ಜನತೆ ಅರ್ಥನ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನು ರಾಹುಲ್ ಗಾಂಧಿ ಯಾವ ರೀತಿ ವ್ಯಕ್ತಿತ್ವ ಇರ್ಬೋದು ನೀವು ಅರ್ಥ ಮಾಡ್ಕೊಡ್ರಿ. ಅಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿಯನ್ನ ನೀವು ನಾಯಕರನ್ನಾಗಿ ಮುಂದುವರಿಸಿದ್ರೆ ಎಲ್ಲಿವರೆಗೆ ರಾಹುಲ್ ಗಾಂಧಿ ಇರ್ತಾರೆ ಅಲ್ಲಿವರೆಗೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾ ಸ್ಪಷ್ಟವಾದಂತ ನನ್ನ ಅಭಿಪ್ರಾಯ. ತಮ್ಮ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದಿನಕ್ಕೆ ರಾಜ್ಯಾಧ್ಯಕ್ಷರದ್ದು ಒಂದು ಟೀಮ್ ಡೆಲ್ಲಿಗೆ ಹೋಗುತ್ತೆ, ಒಬ್ರು ಇಲ್ಲಿ ಶಿಸ್ತಿನ ಪಕ್ಷದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗ್ತವೆ. ನಾವು ಒಪ್ಕೊಂತೀನಿ, ಭಾರತೀಯ ಜನತಾ ಪಾರ್ಟಿ ಎಲ್ಲವೂ ಸರಿ ಇಲ್ಲ, ಆದರೆ ಸರಿಪಡಿಸುವಂಥ ಕೆಲಸ ಆಗೇ ಆಗ್ತದೆ. ಈಗ ನಮ್ಮ ವರಿಷ್ಠರೆಲ್ಲ ದಿಲ್ಲಿ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಪಾರ್ಲಿಮೆಂಟ್ ಸೆಷನ್ ಮುಗಿಲಿಕ್ಕೆ ಬಂದದೆ. ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದದೆ. ಆ ಹಿನ್ನೆಲೆ ಇಟ್ಟುಕೊಂಡು ಇನ್ನು ಕೆಲವು ದಿವಸಗಳಲ್ಲಿ ಇದಕ್ಕೊಂದು ಸ್ಪಷ್ಟವಾದಂಥ ನಿರ್ಧಾರಗಳನ್ನು ನಮ್ಮ ವರಿಷ್ಠರು ತೆಗೆದುಕೊಳ್ತಾರೆ. ಈ ಎಲ್ಲ ವಾದ ವಿವಾದಕ್ಕೆ ಭಿನ್ನಮತ ಮತ್ತೊಂದು ಎಲ್ಲದಕ್ಕೂ ಒಂದು ಇತಿಶ್ರೀ ಹಾಡಿ ಒಂದು ಏನು ಡಿಸಿಪ್ಲಿನ್ ಪಾರ್ಟಿ ಅಂತಿದೆ, ಆ ಡಿಸಿಪ್ಲಿನ್ ಪಾರ್ಟಿ ಅದನ್ನು ತೋರಿಸುವಂಥ ಕೆಲಸ ನಮ್ಮ ಪಕ್ಷದಲ್ಲಿ ಆಗ್ತದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ. ತಾವು ಹಿರಿಯರಾಗಿ ಪಕ್ಷಕ್ಕೆ ಆ ಅಧ್ಯಕ್ಷರ ಬದಲಾವಣೆ ಇದೆ ಅಂತ ನೋಡಿ, ಚುನಾವಣೆ ಬಂದದೀಗ ಅಧ್ಯಕ್ಷರು. ಯಾವಾಗಲೂ ಅಧ್ಯಕ್ಷರ ಚುನಾವಣೆ ಬಂದಾಗ ಅದು ರಾಜ್ಯದಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಕೊಂಡು ಒಂದು ಸರ್ವಾನುಮತದ ಅಧ್ಯಕ್ಷತೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಹಿತ ಸರ್ವಾನುಮತದಿಂದ ಎಲ್ಲರ ಒಂದು ವಿಶ್ವಾಸ ತೆಗೆದುಕೊಂಡು ರಾಜ್ಯಾಧ್ಯಕ್ಷರಿಗೆ ನೇಮಕ ಚುನಾವಣೆ ಆಗಬೇಕು. ಅಲ್ಲ, ಈ ಚುನಾವಣೆ ನೋಡ್ರಿ, ಇದೊಂದು ಪ್ರೊಸೆಸ್ಸು. ಯಾವಾಗಲೂ ನಾನು ಈಗ 35-40 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ. ರಾಜ್ಯದ ಅಧ್ಯಕ್ಷ ಚುನಾವಣೆ ಬಂದು ಹೋಗಿದೆ.
ಒಬ್ಬರು ರಿಟರ್ನಿಂಗ್ ಆಫೀಸರು ಮತ್ತೆ ಎಲ್ಲ ಇರ್ತಾರೆ. ಇದ್ದಾಗೂ ಸಹಿತ ಭಾಳ ಕಾಂಟೆಸ್ಟ್ ಆದಂಥದ್ದು ಇಲ್ಲ. ಚುನಾವಣೆ ಕಾಂಟೆಸ್ಟ್ ಆಗೋದಿಲ್ಲ. ವರಿಷ್ಠರು ಬಂದು ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.